Hello students, DCT 2024 option entry date and time ಬಗ್ಗೆ complete information ಕೊಡೋ ವಿಡಿಯೋ ಇದಾಗಿದೆ. ಸೊ ಈಗ ನಾವು ಫಸ್ಟ್ KEA ನೋಟಿಫಿಕೇಶನ್ ಅನ್ನ ನಾವು ಚೆಕ್ ಮಾಡಿದ್ರೆ KEA ನೋಟಿಫಿಕೇಶನ್ ಅಲ್ಲಿ ಇವರು ಈಗಾಗಲೇ KEA ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬಿಟ್ಟಿದೆ ಆಪ್ಷನ್ ಎಂಟ್ರಿಗೆ. ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಸ್ಟ್ ಅಲ್ಲಿ. ಸೊ ಇದ್ರ ಜೊತೆಗೆ ಈಗ ಫಸ್ಟ್ ಡೇಟ್ಸ್ ಗಳನ್ನ ನೋಡೋಣ. ಸೊ ಈಗಾಗಲೇ ಸೀಟ್ ಮೆಟ್ರಿಕ್ಸ್ ಮತ್ತು ಫೀ ಸ್ಟ್ರಕ್ಚರ್ ಬಗ್ಗೆ 4th of July 2024 ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ. ಸೊ ನಿಮ್ಗೆ ಆಪ್ಷನ್ ಎಂಟ್ರಿ ಅಂದ್ರೆ ಕಾಲೇಜ್ಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು, 1 by 1 ಸೆಲೆಕ್ಷನ್ ಮಾಡ್ಕೊಳ್ಳೋದು. ಸೊ ಅದನ್ನ ಬಂದು 9th of July 11 AM to 11th of July 11 AM ವರೆಗೂ ನೀವು ಆಪ್ಷನ್ ಎಂಟ್ರೀಸ್ ಗಳನ್ನ ಮಾಡಬಹುದು. ಆಪ್ಷನ್ ಎಂಟ್ರಿ ಎಷ್ಟು ಬೇಕಾದ್ರೂ ಕಾಲೇಜಸ್ ಗಳನ್ನ ಮಾಡಬಹುದು. ಸೊ ಆದಷ್ಟು ಜಾಸ್ತಿ ಕಾಲೇಜಸ್ ಗಳನ್ನ ಆಪ್ಷನ್ ಎಂಟ್ರಿನ ನೀವು ಮಾಡಬಹುದು, ಆಡ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಆರ್ಡರ್ ನ ಚೇಂಜ್ ಮಾಡಬಹುದು. ಈ ಟೈಮ್ ಅಲ್ಲಿ ಎಷ್ಟು ಬೇಕಾದ್ರೂ ಮಾಡಿ, ಬಟ್ ಲಾಸ್ಟ್ ಅಪ್ಡೇಟೆಡ್ ನೀವು ಏನ್ ಮಾಡಿ ಸಬ್ಮಿಟ್ ಕೊಟ್ಟಿರ್ತೀರಾ, ಸೊ ವಿತ್ ಇನ್ 11th July 11 AM ಒಳಗಡೆ ಏನ್ ಲಾಸ್ಟ್ ಚೇಂಜಸ್ ಏನ್ ಮಾಡಿರ್ತೀರಾ ಅದು ಸೇವ್ ಆಗಿರ್ತದೆ. ಅದಾದ ನಂತರ ಇದರ ಬೇಸ್ ನಮ್ಗೆ ಏನ್ ಸಿಗ್ತದೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ 11th of July 6 PM ಅಂದ್ರೆ ಬೆಳಗ್ಗೆ ಅವರು ಫ್ರೀಸ್ ಮಾಡಿ ಈವ್ನಿಂಗ್ ಅವರು ನಿಮ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಗಳನ್ನ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವ ಕಾಲೇಜ್ ಬಂದಿರುತ್ತೆ ಅದೇ ಸೇಮ್ ಕಾಲೇಜು ನಿಮ್ಗೆ ಮತ್ತೆ ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲಿ ಬರಬಹುದು, ಬರ್ದಲೇ ಇರಬಹುದು. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನಾನು ವೆರಿ ಸೂನ್ ನಿಮ್ಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಆ ಇನ್ಫಾರ್ಮೇಶನ್ ವಿಡಿಯೋನ, ಮಾಕ್ ಅಲಾಟ್ಮೆಂಟ್ ವಿಡಿಯೋನ ನೀವು ಚೆಕ್ ಮಾಡಿಕೊಂಡು ಅದಾದ ನಂತರ ನೀವು ಪ್ರೊಸೀಡ್ ಮಾಡಬೇಕಾಗುತ್ತೆ. ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲಿ ಕಂಪ್ಲೀಟ್ ಎಲ್ಲಾ ವಿಡಿಯೋ ಲಿಂಕ್ ಗಳಿರುತ್ತೆ. ನೀವು ಟೈಟಲ್ ನ ನೋಡ್ಬಿಟ್ಟು ನಿಮ್ಗೆ ಯಾವ್ದು ಅಪ್ರೋಪ್ರಿಯೇಟ್ ವಿಡಿಯೋ ಬೇಕೋ ಅವುಗಳನ್ನ ನೀವು ಚೆಕ್ ಮಾಡಬಹುದು ಸ್ಟೂಡೆಂಟ್ಸ್. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ಕೂಡ ನೀವು ಮತ್ತೆ ಚೇಂಜಸ್ ಮಾಡಬಹುದು. ಸಪೋಸ್ ಮಾಕ್ ಅಲಾಟ್ಮೆಂಟ್ ಅಂತ ಅಂದ್ರೆ ಇಟ್ ಇಸ್ ಜಸ್ಟ್ ಎ ಡೆಮೋ ಕೈಂಡ್ ತರ. ನಿಮ್ಗೆ ಬಂದಿರೋ ಕಾಲೇಜು ನಿಮ್ಗೆ ಸಪೋಸ್ ಇಷ್ಟ ಆಗಿಲ್ಲ ಅಂತ ಅಂದ್ರೆ ನೀವು ಮತ್ತೆ ಕಾಲೇಜನ್ನ ಆಡ್ ಮಾಡಬಹುದು, ಮಾಡಿಫೈ ಮಾಡಬಹುದು, ರೀಆರ್ಡರ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಇಲ್ಲಿ ಏನ್ ಮಾಡ್ತೀರಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ನಂಬರ್ ಆಫ್ ಕಾಲೇಜಸ್ ನ ಈ ಲೆವೆಲ್ ಅಲ್ಲಿ ಹಾಕ್ತೀರಾ ಅದೇ ನಿಮ್ಮ ಫೈನಲ್ ಆಗ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ರಿಸಲ್ಟ್ ಬಂದ್ಮೇಲೆ ಯಾವುದೇ ರೀತಿಯ ಚೇಂಜಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ನನ್ನ ಸಜೆಷನ್ಸ್, ನೀವು DCT ಸೀಟ್ ಮೆಟ್ರಿಕ್ಸ್, ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫ್, ಫೀ ಸ್ಟ್ರಕ್ಚರ್ ಇವುಗಳನ್ನ ರೆಫರೆನ್ಸ್ ಆಗಿ ತಗೊಂಡ್ಬಿಟ್ಟು ಮೋರ್ ನಂಬರ್ ಆಫ್ ಕಾಲೇಜಸ್ ನ ಆಪ್ಷನ್ ಎಂಟ್ರಿ ನೀವು ಮಾಡಬೇಕಾಗತ್ತೆ. ಸೊ ನಿಮಗೆ ಮತ್ತೆ ಆರ್ಡರ್ ನ ಚೇಂಜ್ ಮಾಡ್ಲಿಕ್ಕೆ 11th July 8 PM ಇಂದ 13th July 11 AM ವರೆಗೂ ಅವರು ಟೈಮ್ ಕೊಡ್ತಿದ್ದಾರೆ. ಅದಾದ ನಂತರ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಬರುತ್ತೆ 13th July 6 PM ಗೆ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ಇಲ್ಲಿ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಏನ್ ಬರ್ತದೆ, ಸೊ ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಮೇಲೆ ನಿಮ್ಗೆ ಈ ರಿಸಲ್ಟ್ ಹೇಗ್ ಬರುತ್ತೆ ಅಂದ್ರೆ ನಿಮ್ಗೆ ಫಸ್ಟ್ ರೌಂಡ್ ಇಂದ ಯಾವ ಕಾಲೇಜು, ಯಾವ ಬ್ರಾಂಚು, KEA ಎಷ್ಟು ಫೀಸ್ ಅನ್ನ ಪೇ ಮಾಡಬೇಕು ಅನ್ನೋಂಥದ್ದು ನಿಮ್ಗೆ ರಿಸಲ್ಟ್ ಅನೌನ್ಸ್ ಬರುತ್ತೆ. ಆ ರಿಸಲ್ಟ್ ಬಂದ್ಮೇಲೆ ನಿಮ್ಮ ಹತ್ರ 4 ಆಪ್ಷನ್ಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಈ ಔಟ್ ಆಫ್ 4 ಚಾಯ್ಸಸ್ ಅಲ್ಲಿ ಯಾವ ಚಾಯ್ಸ್ ಅನ್ನ ನೀವು ಎಂಟರ್ ಮಾಡಬೇಕು ಅನ್ನೋಂಥದ್ದು ನಾನು ಈಗಾಗಲೇ ನಿಮ್ಗೆ ಇಂಪ್ಯಾಕ್ಟ್ ಆಫ್ ಚಾಯ್ಸ್ 1, ಚಾಯ್ಸ್ 2, ಇಂಪ್ಯಾಕ್ಟ್ ಆಫ್ ಚಾಯ್ಸ್ 2, ಚಾಯ್ಸ್ 3, ರೌಂಡ್ 1 ಬಗ್ಗೆ ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವುದೆಲ್ಲ ಸ್ಟೆಪ್ಸ್ ಗಳಿರ್ತದೆ, ಮತ್ತು VTU ವರ್ಸಸ್ ಆಟೋನಮಸ್ ಇರ್ಬೋದು, ಜೊತೆಗೆ ಏಡೆಡ್ ಅನ್ಏಡೆಡ್ ಕಾಲೇಜು, ಮತ್ತೆ ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜ್ ಫೀ ಸ್ಟ್ರಕ್ಚರ್,
ಮತ್ತೆ KEA ಅಮೌಂಟ್ ನೀವು ಪೇ ಮಾಡಿದ್ಮೇಲೆ ಅಮೌಂಟ್ ರೀಫಂಡ್ ಆಗತ್ತಾ ಆಗಲ್ವಾ, ಅವುಗಳಿಗೆ ಏನೆಲ್ಲ ರೂಲ್ಸ್ ಗಳಿರುತ್ತೆ, ಈ ರೀತಿಯ ಎಲ್ಲ ವಿಡಿಯೋಸ್ಗಳನ್ನ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಸೊ ನೀವು ಇಂಪ್ಯಾಕ್ಟ್ ಆಫ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇವುಗಳ ವಿಡಿಯೋಸ್ ನ ನೋಡಿದ ನಂತರ ನೀವು ಚಾಯ್ಸಸ್ ಅಲ್ಲಿ ಔಟ್ ಆಫ್ ಎನಿ ಒನ್ ಚಾಯ್ಸಸ್ ನ ನೀವು ಕ್ಲಿಕ್ ಮಾಡೋದಕ್ಕೆ ನಿಮಗಿರುವಂತ ಟೈಮು 15th July 2024 11 AM ಇಂದ 17th July 12 PM ವರೆಗೂ ನಿಮ್ಗೆ ಇರ್ತದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ಚಾಯ್ಸಸ್ ನ ಕ್ಲಿಕ್ ಮಾಡ್ತೀರಾ ಅನ್ನೋದ್ರ ಬೇಸ್ ಮೇಲೆ ನಿಮ್ಮ ಕಾಲೇಜಸ್ ಗಳ ಡಿಸಿಷನ್ ಆಗ್ತದೆ. ಈಗ ಯಾರೆಲ್ಲ ಚಾಯ್ಸ್ 1 ಮತ್ತು ಚಾಯ್ಸ್ 2 ಕ್ಲಿಕ್ ಮಾಡಿರ್ತೀರಾ, ಯಾರೆಲ್ಲ ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಕ್ಲಿಕ್ ಮಾಡಿರ್ತೀರಾ ಅವರಿಗೆ ನೀವು KEAಗೆ ಫೀಸ್ ಪೇ ಮಾಡಲೇಬೇಕು. ಚಾಯ್ಸ್ 1 ಚಾಯ್ಸ್ 2 ಕ್ಲಿಕ್ ಮಾಡಿರೋರು ಕಂಪಲ್ಸರಿ KEAಗೆ ಫೀಸ್ ಪೇ ಮಾಡಬೇಕು. ಆ KEAಗೆ ಫೀಸ್ ಪೇ ಮಾಡೋ ಡೇಟ್ ಬಂದು 16th July to 19th July ವಿತ್ ಇನ್ ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ಹೋಗಿ, ಅಂದ್ರೆ ನೀವು ಐದರ್ ಆನ್ಲೈನ್ ಅಥವಾ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಸೊ ಈಗ ಪೇಮೆಂಟ್ ಆದ ನಂತರ ನಿಮಗೆ 16th July to 19th July ನೀವು ಇಲ್ಲಿ ಪೇ ಮಾಡ್ತೀರಾ. ಪೇಮೆಂಟ್ ಆಗಿ 1 or 2 hours ಸಮ್ ಅವರ್ಸ್ ಲೇಟರ್ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಯಾರೆಲ್ಲ ಚಾಯ್ಸ್ 1 ಕೊಟ್ಟಿರ್ತೀರಾ ಅವರಿಗೆ ಮಾತ್ರ, ಚಾಯ್ಸ್ 1 ಚಾಯ್ಸ್ 2 ಕೊಟ್ಟಿರೋರು KEAಗೆ ಫೀಸ್ ಪೇ ಮಾಡಬೇಕು, ನಿಮ್ಗೆ ಮೆನ್ಷನ್ ಆಗಿರುತ್ತೆ. ಸೊ ಯಾರೆಲ್ಲ ಚಾಯ್ಸ್ 1 ಕೊಟ್ಟಿರ್ತೀರಾ ಅವರಿಗೆ ಮಾತ್ರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡೋ ಆಪ್ಷನ್ ಇರುತ್ತೆ. ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೋಬೇಕು. 20th July 5:30 PM ಒಳಗಡೆಗೆ ನೀವು ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಅಲಾಟೆಡ್ ಕಾಲೇಜ್ ಅಲ್ಲಿ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಆಗ್ಬೇಕಾಗತ್ತೆ. ಸೊ ವಿತ್ ಇನ್ 5:30 ಒಳಗೆ ಅಡ್ಮಿಷನ್ ಆಗ್ಬೇಕು. ಡಿಲೇ ಆಯ್ತು ಅಂದ್ರೆ ನಿಮ್ಗೆ ಅಡ್ಮಿಷನ್ಸ್ ಗಳು ಕ್ಯಾನ್ಸಲ್ ಆಗುತ್ತೆ. ಏನಕ್ಕೆ ಅಂದ್ರೆ ನೀವ್ ಅಡ್ಮಿಷನ್ ಆದ್ಮೇಲೆ ಆ ಕಾಲೇಜ್ ಅವರು KEAಗೆ ಮತ್ತೆ ಅವ್ರು ಕೂಡ ಇದೇ ರೀತಿ ಡೇಟಾ ಅಪ್ಡೇಟ್ ಮಾಡಕ್ಕೆ ಅವ್ರಿಗೂ ಕೂಡ ಸಾಫ್ಟ್ವೇರ್ ಅಲ್ಲಿ ಇರ್ತದೆ. ಆ ಲಿಂಕ್ ಮತ್ತೆ ಡಿಸೇಬಲ್ ಆಗುತ್ತೆ. ಇನ್ನೊಂದು ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಡೇಟ್ಸ್ ಟೈಮು, ಇನ್ ಮೈ 15 years ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಈ ಕೊಟ್ಟಿರೋ ಡೇಟು ಟೈಮ್ ಅಲ್ಲೇನೆ ನಡಿಬಹುದು, ಸ್ವಲ್ಪ ಆಚೆ ಈಚೆನೂ ಆಗಬಹುದು. ಯೂಶಲಿ ಕಳೆದ ಎಲ್ಲಾ ವರ್ಷಗಳಲ್ಲಿ ಇಲ್ಲಿ ಮೆನ್ಷನ್ ಮಾಡಿರೋ ಡೇಟು ಟೈಮ್ ಅನ್ನ ವೇರಿಯೇಷನ್ ಅಲ್ಲೇ ನಮ್ಗೆ ಈ ಚೇಂಜಸ್ ಗಳು ಬಂದಿದೆ. ಬಟ್ ಈ ವರ್ಷ KEA ಬಂದು ಸ್ವಲ್ಪ ಪ್ರೊಆಕ್ಟಿವ್ ಆಗಿದೆ, ತುಂಬಾ ಬೇಗ ಪ್ರಾಸೆಸ್ ಗಳನ್ನ ಫಾಲೋ ಮಾಡ್ತಾ ಇರೋದ್ರಿಂದ ಇಲ್ಲಿ ಕೊಟ್ಟಿರೋ ಡೇಟ್ ಟೈಮ್ ಅಲ್ಲೇನ ಮಾಡಬಹುದು, ಎಕ್ಸ್ಟೆನ್ಷನ್ ಡೇಟ್ ಗಳನ್ನ ಕೊಡದಲ್ಲೇ ಇರಬಹುದು. ಓಕೆ, ಹಾಗಾಗಿ ಸೊ ಕರೆಕ್ಟ್ ಆಗಿ ಫಾಲೋ ಮಾಡಿ. ಇನ್ನು ನಾನು ನಿಮಗೆ ಇಲ್ಲಿ ಹೇಳಿದ್ದೆ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇದೆ ಅಂತ ಹೇಳ್ಬಿಟ್ಟು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಈ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಬರೆದು ಬಿಟ್ಟು ತೋರಿಸ್ತೀನಿ, ಆವಾಗ ಇಲ್ಲಿ ಅರ್ಥ ಆಗ್ತದೆ. The option entered by the candidates for the first round will remain same for all the rounds of seat allotment ಅಂತ ಹೇಳ್ತಿದ್ದಾರೆ. ಆಲ್ ದ ರೌಂಡ್ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಚಾಯ್ಸ್ 1 ಚಾಯ್ಸ್ 2 ಅಷ್ಟೇ ಇಲ್ಲಿ ಈ PDF ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು. ಅಂದ್ರೆ ಯಾರೆಲ್ಲ ಚಾಯ್ಸ್ 1 ಚಾಯ್ಸ್ 2 ಕ್ಲಿಕ್ ಮಾಡ್ತೀರಾ ಅವರಿಗೆ ಒಂದ್ಸರಿ ಆಪ್ಷನ್ ಎಂಟ್ರಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಓಕೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಈಗ ನೀವು ಫಸ್ಟ್ ಟೈಮ್ ಏನ್ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಅವಾಗ ನೀವು ಕಾಲೇಜಸ್ ಗಳನ್ನ ಎಂಟ್ರಿ ಮಾಡ್ತಾ ಹೋಗ್ತೀರಾ. ನಾನು ಎಕ್ಸಾಂಪಲ್ಗೆ 9 ಕಾಲೇಜಸ್ ತಗೊಂಡಿದ್ದೀನಿ. ಇದಾದ್ಮೇಲೆ ನಿಮ್ಗೆ ಎಕ್ಸಾಂಪಲ್ 5th ಕಾಲೇಜ್ ಅಂತ ಹೇಳ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ಅಲ್ಲಿ ರಿಸಲ್ಟ್ ಬರ್ತದೆ. ಓಕೆ, ಸೊ ಮಾಕ್ ಅಲಾಟ್ಮೆಂಟ್ ಅಲ್ಲಿ ನೀವೇನ್ ಮೆನ್ಷನ್ ಮಾಡಿದ್ಯಾ ಆ 5th ಕಾಲೇಜು, ನಾನು ಇಲ್ಲಿ ಯಾವ ಕಾಲೇಜಸ್ ಬರ್ದಿಲ್ಲ, ಈ 5th ಕಾಲೇಜು ನಿಮ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ. ಸೊ ಅದಾದ್ಮೇಲೆ ನೀವೇನ್ ಮಾಡ್ಬೋದು, ಟೋಟಲ್ ಆಗಿ ಎಲ್ಲಾನು ಚೇಂಜ್ ಮಾಡ್ಬೋದು, ಡೇಟ್ ಮಾಡ್ಬೋದು, ಆಡ್ ಮಾಡ್ಬೋದು, ಪ್ರತಿಯೊಂದು ಚೇಂಜ್ ಮಾಡ್ಬೋದು. ಸೊ ಇದಾದ ನಂತರ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್ ಚೇಂಜ್ ಮಾಡ್ಲೇಬೇಕು ಅಂತೇನಿಲ್ಲ, ಚೇಂಜ್ ಮಾಡಬಹುದು ಅಥವಾ ಬಟ್ ಮೋರ್ ನಂಬರ್ ಆಫ್ ಕಾಲೇಜಸ್ ನ ನೀವು ಆಪ್ಷನ್ ಎಂಟ್ರಿ ಹಾಕಿರ್ಲೇಬೇಕು.
ಫಾರ್ ಎಕ್ಸಾಂಪಲ್ ಇಲ್ಲಿ 9 ಕೊಟ್ಟಿದ್ದೀನಿ, ನಿಮಗೆ ಏನಾದ್ರೂ ರ್ಯಾಂಕಿಂಗ್ ತುಂಬಾ ಜಾಸ್ತಿ ಇದ್ದು 9 ಕಾಲೇಜಸ್ ಕೊಟ್ಟು ಆ 9 ಕಾಲೇಜಸ್ಗೆ ನಿಮಗಿರೋ ರ್ಯಾಂಕಿಂಗಿಗೆ ಕಟ್ ಆಫ್ ಅಲ್ಲಿ ಆ ಕಾಲೇಜಸ್ಗಳು ಅಲಾಟ್ ಆಗದೆ ಇದ್ರೆ ಏನಾಗುತ್ತೆ, ಸೊ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಹೇಳ್ಬಿಟ್ಟು ಬಂದ್ಬಿಡುತ್ತೆ. ಸೀಟ್ ನಾಟ್ ಅಲಾಟೆಡ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದ್ರೆ ನೀವು ಮತ್ತೆ ಆಟೋಮೆಟಿಕಲಿ ಸೆಕೆಂಡ್ ರೌಂಡಿಗೆ, ಅಂದ್ರೆ ಇದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಸೀಟ್ ನಾಟ್ ಅಲಾಟೆಡ್ ಬಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಇರುತ್ತೆ. ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮ್ಗೆ ಸೇಮ್ 5th ಕಾಲೇಜ್ ಬರ್ಬೋದು, ಅಥವಾ ಮೇಲ್ಗಡೆ ಬರ್ಬೋದು, ಅಥವಾ ಕೆಳಗಡೆ ಬರ್ಬೋದು. ಈಗ ಫಸ್ಟ್ ರೌಂಡ್ ರಿಸಲ್ಟ್ ಫಾರ್ ಎಕ್ಸಾಂಪಲ್ ನಾನು ಅನ್ಕೊಳ್ತೀನಿ, ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲಿ ನಿಮಗೆ ಓಕೆ, ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲಿ ನಿಮಗೆ 8th ಬಂದಿದೆ ಅಂತ ಅನ್ಕೊಳ್ಳೋಣ. 8th ಕಾಲೇಜ್ ಅನೌನ್ಸ್ಮೆಂಟ್ ಬಂದಿದೆ. ಸೊ ಯಾವಾಗ ಬಂದಿದೆ? ಫಸ್ಟ್ ರೌಂಡ್ ರಿಸಲ್ಟ್ಸ್ ಅಲ್ಲಿ. ಓಕೆ, ಸೊ ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲಿ ನಿಮ್ಗೆ 8 ಕಾಲೇಜ್ ಬಂದಿದೆ. ಈಗ 8 ಕಾಲೇಜ್ ಬಂದಿದೆ. ಈಗ ನೀವೇನಾದ್ರೂ ಚಾಯ್ಸ್ 1 ಅನ್ನ ಕ್ಲಿಕ್ ಮಾಡಿದ್ರೆ, ಸೊ ಆಸ್ ಯೂಶುವಲ್ ನೀವು 8 ಕಾಲೇಜಿಗೆ ನೀವು ಜಾಯಿನ್ ಆಗ್ತೀರಾ, ಯಾವ್ದಿರುತ್ತೆ ಕಾಲೇಜ್ ಹೋಗ್ತೀರಾ. ಇನ್ ಕೇಸ್ ನೀವೇನಾದ್ರೂ ಚಾಯ್ಸ್ 2 ನ ಕ್ಲಿಕ್ ಮಾಡಿದ್ರೆ ಆವಾಗ ನಿಮಗೆ ಇರುವಂತ ಆಪ್ಷನ್, ಸೊ ಇಲ್ಲಿ ಕೆಳಗಡೆ ಇರೋ ಕಾಲೇಜಸ್ ಬಗ್ಗೆ ಇಲ್ಲ, ಹೈಯರ್ ಆರ್ಡರ್ ಅಂದ್ರೆ ನಿಮಗೆ ಅಲಾಟ್ ಆಗಿರುವಂತ ಹೈಯರ್ ಆರ್ಡರ್ ಅಲ್ಲಿ ನೀವು ಕೇವಲ ಬೇಡ ಅಂತ ಅಂದ್ರೆ ಡಿಲೀಟ್ ಮಾಡಬಹುದು, ಅಥವಾ ಈ 8th ಮೇನ್ ಏನಿದೆ ಇಲ್ಲಿ ನೀವು ಕಾಲೇಜಸ್ಗಳನ್ನ ಆರ್ಡರ್ ನ ಚೇಂಜ್ ಮಾಡಬಹುದು ಅನ್ನೋದನ್ನ ಅವ್ರು ಹೇಳ್ತಾರೆ. ಅರ್ಥ ಆಗ್ತಿದೆ? ಸೊ ಈಗ ನಾವು ಹೋಗ್ಬಿಟ್ಟು ಇಲ್ಲಿ ಸೆಂಟೆನ್ಸ್ ಅಲ್ಲಿ ನಿಮ್ಗೆ ಹೇಳ್ತೀನಿ, ದ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ಸ್ ಫಾರ್ ದ ಫಸ್ಟ್ ರೌಂಡ್, ಅಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋಕಿನ ಮುಂಚೆ ನೀವೇನೆಲ್ಲ ಆಪ್ಷನ್ಸ್ ಗಳನ್ನ ಎಂಟರ್ ಮಾಡ್ತೀರಾ, ಇಟ್ ವಿಲ್ ಬಿ ರಿಮೇನ್ ಸೇಮ್. ಎಲ್ಲಾ ಕಾಲೇಜಸ್ ಗಳು ಹಾಗೆ ಇರುತ್ತೆ ಫಾರ್ ಆಲ್ ದ ರೌಂಡ್ಸ್ ಆಫ್ ದ ಸೀಟ್ ಅಲಾಟ್ಮೆಂಟ್. ಸೊ ಇಲ್ಲಿ ಮೆನ್ಷನ್ ಮಾಡಿರೋ 2 ರೌಂಡ್, ಚಾಯ್ಸ್ 1 ಅಂಡ್ ಚಾಯ್ಸ್ 2. ಚಾಯ್ಸ್ 3 ಬಗ್ಗೆ ಇಲ್ಲಿ ಡಿಸ್ಕಷನ್ ಬಂದಿಲ್ಲ. ಓಕೆ, ಚಾಯ್ಸ್ 3 ಕೊಟ್ರೆ ಹೊಸದಾಗಿ ಸೀಟ್ ಮೆಟ್ರಿಕ್ಸ್ ಕೊಡ್ತಾರೆ, ಹೊಸ ಆಪ್ಷನ್ ಎಂಟ್ರಿ ಮಾಡಬೇಕು. ಹಾಗಾಗಿ ಚಾಯ್ಸ್ 2 ಮಾಡಿರೋರ್ಗೆ ಯಾವುದೇ ರೀತಿಯಾದ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೋಡ್ ಟು ದ ಎಂಟರ್ ಆಪ್ಷನ್ ಅಗೇನ್. ಮತ್ತೆ ಹೊಸ ಆಪ್ಷನ್ ಅನ್ನ ಎಂಟರ್ ಮಾಡೋಕೆ ನಿಮ್ಗೆ ಅವಕಾಶ ಇರೋದಿಲ್ಲ. ಕ್ಯಾಂಡಿಡೇಟ್ಸ್ ಮೇ ಡಿಲೀಟ್, ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಮೇ ಡಿಲೀಟ್ ಆರ್ ಆಲ್ಟರ್ ಆರ್ಡರ್ ಆಫ್ ದ ಹೈಯರ್ ಆಪ್ಷನ್ಸ್. ಇದೇನು ಹೇಳಿದೀನಿ ಇದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. ಕ್ಯಾಂಡಿಡೇಟ್ಸ್ ಮೇ ಡಿಲೀಟ್ ಆರ್ ಆಲ್ಟರ್ ಆರ್ಡರ್ ಆಫ್ ಹೈಯರ್ ಆಪ್ಷನ್ಸ್. ಸೊ ಈಗ ನೋಡೋಣ, ಹೈಯರ್ ಆಪ್ಷನ್ಸ್ ನಿಮಗೆ ಅಲಾಟ್ ಆಗಿರೋ ಕಾಲೇಜು 8th ಕಾಲೇಜ್. 8th ಕಾಲೇಜಿನ ಹೈಯರ್ ಆಪ್ಷನ್ ಅಲ್ಲಿ ಡಿಲೀಟ್ ಮಾಡಬಹುದು ಅಥವಾ ಆಲ್ಟರ್ ಮಾಡಬಹುದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೋಡ್ ಟು ಆಡ್ ನ್ಯೂ ಆಪ್ಷನ್ ಫಾರ್ ಎನಿ ಕಾಲೇಜಸ್ ಅಂಡ್ ಕೋರ್ಸ್ ದಟ್ ಕೇಮ್ ಇನ್ ಟು ದ ಸೀಟ್ ಮೆಟ್ರಿಕ್ಸ್ ಆಫ್ಟರ್ ದ ಫಸ್ಟ್ ರೌಂಡ್. ಯಾವ್ದಾದ್ರು ನ್ಯೂ ಆಪ್ಷನ್ಸ್ ಗಳು ಬಂದಿದ್ರೆ ಮಾತ್ರ ಆಡ್ ಮಾಡಬಹುದು. ಅಂದ್ರೆ ಹೊಸ ಕಾಲೇಜು, ಹೊಸ ಕೋರ್ಸ್ ಅಂದ್ರೆ ಫಸ್ಟ್ ಟೈಮ್ ನಿಮ್ಗೆ ನೀವು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಆ ಕಾಲೇಜ್ ವಿಸಿಬಿಲಿಟಿ ಇರಲ್ಲ. ಸೊ ಲೇಟರ್ ಏನಾದ್ರು ಬಂದ್ರೆ, ಅಂದ್ರೆ ನೀವು ಚಾಯ್ಸ್ 2 ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಎಡಿಟಿಂಗ್ ಅಂತೇಳಿ ಆಲ್ರೆಡಿ ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಟೈಮ್ ಮಾಡುವಾಗ ನೀವೇನೇನ್ ಸೆಲೆಕ್ಷನ್ ಮಾಡಿದ್ರಿ ಅವುಗಳು ಮಾಡಕ್ ಬರಲ್ಲ. ಸಪೋಸ್ ನಿಮ್ ಚಾಯ್ಸ್ 2 ಕೊಟ್ಟು ಯಾವ್ದಾದ್ರು ಹೊಸ ಕಾಲೇಜಿನ ಹೊಸ ಬ್ರಾಂಚ್ ಅನ್ನ ಲೇಟರ್ ಅವ್ರು ತುಂಬಾ ಲೇಟ್ ಆಗಿ ಆಡ್ ಮಾಡಿದ್ರೆ ಅವುಗಳನ್ನ ಬೇಕಾದ್ರೆ ನೀವು ಚಾಯ್ಸ್ 2 ಅಲ್ಲಿ ಏನು ಚೇಂಜಸ್ ನ ಮಾಡ್ಕೋಬಹುದು. ಸೊ ಸಪೋಸ್ ನೀವು ಚಾಯ್ಸ್ 2 ಕೊಟ್ಮೇಲೆ ಯಾವ್ದಾದ್ರು ಹೊಸ ಕಾಲೇಜಸ್ಗಳು ಥ್ರೂ KEA ಏನಾದ್ರು ಹೊಸ ಕಾಲೇಜಿನ ಹೊಸ ಬ್ರಾಂಚ್ಗಳು ಅವ್ರು ರಿಲೀಸ್ ಮಾಡಿದ್ರೆ ಅವುಗಳು ಮಾತ್ರ ಬರುತ್ತೆ. ಆದ್ರೆ ಫಸ್ಟ್ ಟೈಮ್ ಅಲ್ಲಿ ನೀವೇನ್ ಮಾಡಿರ್ತೀರಾ, ಅವರು ಆಪ್ಷನ್ಸ್ ಗಳು ಕಾಲೇಜಸ್ ಬ್ರಾಂಚಸ್ ಕೊಟ್ಟಿರ್ತಾರೆ, ಅವುಗಳನ್ನ ನೀವು ಆಡ್ ಆನ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋಂಥದ್ದು ತೋರಿಸ್ತಾ ಇರೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಆಗಿರುತ್ತೆ. ಸೊ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿ ಸಾಕಷ್ಟು ಬೆನಿಫಿಟ್ ಆಗುವಂತ ಯೂಟ್ಯೂಬ್ ವಿಡಿಯೋ ಲಿಂಕ್ಸ್ ಗಳು ನಿಮ್ಗೆ ಇರ್ತದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ, ನಿಮ್ಗೆ ಎಲ್ಲಾನು ಸಿಗ್ತದೆ ಸ್ಟೂಡೆಂಟ್ಸ್. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಇರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ಸೊ ಜೊತೆಗೆ ನಮ್ಮ ರ್ಯಾಂಕಿಂಗ್ ಸ್ಟಾಟಿಸ್ಟಿಕ್ಸ್ ಬಿಲೋ 100 ಅಲ್ಲಿ 4,
ಸೊ ಇದು ಬಂದು ನಮ್ಮ ಓಲ್ಡ್ ಇಯರ್ ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತದೆ. ಈ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ನಾನು ವೆರಿ ಸೂನ್ ನಿಮ್ಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಜೊತೆಗೆ ನಾಟ್ ಓನ್ಲಿ DCT ಸ್ಟೇಟ್ ಫಸ್ಟ್ ರ್ಯಾಂಕ್, ಈವನ್ KPTCL, JEE ಮತ್ತೆ AE ಒಳಗಡೆ ಕೂಡ ಈಗಾಗಲೇ ಗವರ್ಮೆಂಟ್ ಜಾಬ್ಸ್ ಗಳಿಗೆ ಕೋಚಿಂಗ್ ನಾವು ಪ್ರೊವೈಡ್ ಮಾಡಿದ್ವಿ. ಅದ್ರಲ್ಲಿ ಕೂಡ ಸೆಲೆಕ್ಷನ್ ಆಗಿರುವಂತ ಈಗ JEE ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಕೋಚಿಂಗ್ಸ್ ಗಳು ಅವೈಲೇಬಲ್ ಇದೆ. ಸೊ ಒಂದು DCT ಟೆಕ್ಸ್ಟ್ ಬುಕ್ ನಿಮ್ಗೆ ಅವೈಲೇಬಲ್ ಇರ್ತದೆ. 100% ಸಿಲೆಬಸ್ ಕವರ್ ಮಾಡ್ತಾ ಇದ್ದೀವಿ. ಕ್ಲಾಸಸ್ ಮಿಸ್ ಆಗಿದ್ರೆ ರೆಕಾರ್ಡಿಂಗ್ಸ್ ಗಳು ಸಿಗುತ್ತೆ. ಹೈಲಿ ಕ್ವಾಲಿಫೈಡ್ ಫ್ಯಾಕಲ್ಟೀಸ್ ಕ್ಲಾಸಸ್ ನ ತಗೊಳ್ತಾ ಇದ್ದಾರೆ. ನಿಮ್ ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಗಳಿಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ಸ್ ಗಳನ್ನ ನೀವು ತಗೋಬಹುದು ಸ್ಟೂಡೆಂಟ್ಸ್. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಸೊ ದಟ್ ಇಟ್ ವಿಲ್ ರೀಚ್ ಟು ದ ನೀಡಿ DCT aspirants. Thank you for watching this video. This is Rupashri from TGI DCT Coaching Center.